ಸ್ಮಶಾನ ಭೂಮಿ ಕಬಳಿಕೆಯ ಆರೋಪ ತಾಂಡಾ ಜನರಿಂದ ಪ್ರತಿಭಟನೆ. ಬೆಳಗ್ಗೆ ತಾಲೂಕಿನ ನಾಗರಾಳ ತಾಂಡಾದ ರುದ್ರಭೂಮಿಯನ್ನು ಕಬಳಿಸುವ ಹುನ್ನಾರ ನಡೆದಿದೆ ಎಂದು ಆರೋಪಿಸಿ ತಾಂಡಾದ ಜನರು ಸ್ಮಶಾನದಲ್ಲಿ ಪ್ರತಿಭಟನೆ ನಡೆಸಿದರು. ಇದೇ ಸಂದರ್ಭದಲ್ಲಿ ತಾಂಡಾದ ಮುಖಂಡರಾದ ರವಿ ಚವ್ಹಾಣ್, ಉಮೇಶ್ ಕಾರಬಾರಿ ಇನ್ನು ಅನೇಕ ಮುಖಂಡರು ನಮ್ಮ ಸುದ್ದಿವಾಹಿನಿ ಮುಖಾಂತರ ತಮ್ಮ ಅಳಲನ್ನು ತೋಡಿಕೊಂಡರು. ಈ ಪ್ರತಿಭಟನೆಯಲ್ಲಿ ನಾಗರಾಳ ತಾಂಡದ ಮುಖಂಡರು, ಹಿರಿಯರು, ಕಿರಿಯರು ಹಲವಾರು ಜನರು ಉಪಸ್ಥಿತರಿದ್ದರು. ಕಾಜಮೈನುದ್ದೀನ್, ತಹಶೀಲ್ದಾರ್, ಜೆಕೆ ನ್ಯೂಸ್ ಕನ್ನಡ, ಬೆಳಗಿ. 59-64 ಎಲ್ಲ ತಾಂಡದು ಅದಾವು, ಬೀಳಿಗೆವು ಅದಾವು, ನಗರ ಊರ್ ಭೂಮಿನೂ ಅದಾವು. ಆದ್ರ ಅದು ಓಡಿ ಆಗಿಲ್ಲ, ರೈತರಿಗೆ ಅವ್ರವ್ರ ಹೆಸರ್ಲೆ ಉತ್ತಾರ ಆಗಿಲ್ಲ. ಟೋಟಲ್ ಕ್ಷೇತ್ರದೊಳಗನ ಇದ್ದಿಷ್ಟು ರೈತರಿಗೆ 4 ಎಕರೆ 8 ಎಕರೆ ಆಗ್ಯಾವ್ರಿ. ಅದು ಗುಡ್ಡದ ಮೇಲೆ ಇರ್ತಕ್ಕಂಥ ಭೂಮಿ, ಅದು ಎಲ್ಲರಿಗೂ ಸಂಬಂಧ ಬೀಳ್ತೈತಿ. ಈ ಜಾಗ ಇದ್ದದ್ದು ನಮ್ಮ ತಾಂಡದ ಮಶಾನ ಜಾಗ. ಇದು ತಾಂಡ ಯಾವಾಗ ಸ್ಥಾಪನೆ ಆಗೈತಿ ಅವಾಗಿಂದ ಹಿರಿಯರು ಇದನ್ನ ನಮ್ಮ ತಾಂಡಕ್ಕೆ ಸ್ಮಶಾನ ಅಂತವಾಗಿ ಅಧಿಕೃತವಾಗಿ ನಾವು ನಮ್ಮ ಹಿಂದಿನ ಹಿರಿಯರ ಜಾಗ ನಾವು ಕೊಟ್ಟಂತ ಸ್ಮಶಾನ ಇದು ರುದ್ರಭೂಮಿ. ಇದನ್ನ ಈಗ ಬೇರೆ ರೈತರು ಬಂದು ಎಸಿದ ನಮ್ಮ ಭೂಮಿ ಅಂತ ಬಳಕೆ ಮಾಡ್ಲಕತ್ತಾರ. ಇದು ಮಹಾ ಅನ್ಯಾಯ ನಮ್ಮ ತಾಂಡಕ್ಕೆ ಆಗುವಂತದ್ದು. ಇದು ಬಹಳ ದೊಡ್ಡ ಅಪರಾಧ ಇದೆ. ಅದಕ್ಕ ನಮ್ಮ ತಾಂಡಕ್ಕೆ ಸಂಬಂಧ ಇರ್ತಕ್ಕಂಥ ರುದ್ರಭೂಮಿ ನಮ್ಮ ತಾಂಡಕ್ಕನ ಆಗ್ಬೇಕಂತ ನಮ್ದೊಂದು ಹೋರಾಟ. 3 ಕಡೆ ಮೆಟ್ ಆಗಿತ್ತು ತಾಂಡ. 3 ಕಡೆ ಆದಿಂದು ಇಲ್ಲೇ ಸುಡುಗಾಡಿತ್ತು. 3 ಕಡೆ ಆದ್ರೂ ಇಲ್ಲೇ ಬಂದ ಸುಡುಗಾಡಿತ್ತು ನಮ್ದು. ಹಿಂದಿನ ದೇಸಾಯರು ಬಂದು ನಮ್ಗೆ ಜಾಗ ಕೊಟ್ಟದ್ದು ನಮ್ಮ ನಾಗರಾಳ ತಾಂಡಕ್ಕ. ಈ ಹಿಂದಿನ ದೇಸಾಯರು ಕೊಟ್ಟಾರ, ಅದು ಸುಡುಗಾಡಕ್ಕೂ ನಮ್ಗೆ ಜಾಗ ಕೊಟ್ಟಾರ. ಆದ್ರೆ ಆ ದೇಸಾಯರ ಕಡೆ ನಮ್ಗೆ ತೊಂದರೆ ಆಗಿಲ್ಲ. ಆದ್ರೆ ಈ ತೊಂದರೆ ಮಾಡುವಂತ ಜನ ಏನೈತಿ, ಇವತ್ತು ನಮ್ಮ ಹೊಲ ಅಂತೇಳಿ ಬರಾಕತ್ತಾರಲ್ಲ, ಈ ನಮ್ಮ ಹೊಲನೂ ಇಲ್ಲಿ ಸರ್ವೆ ನಂಬರ್ ಉತ್ತಾರನೂ ಅದಾವ್ರಿ. ಯಾಕಂದ್ರೆ ಈ ರೀತಿ ಅನ್ಯಾಯ ಅತ್ಯಾಚಾರ ಮಾಡುವಂಥದ್ದು ಹಿಂದೂ ಸಮಾಜದಾಗ ಒಂದು SC ಜನಾಂಗದಾಗ ಇರುವಂಥ ನಾವು ನಮ್ಮ ಹಿಂದೂ ರುದ್ರಭೂಮಿಯನ್ನು ಕಿತ್ಕೊಳಕತ್ತಾರೆ. ಇವತ್ತು ನಮ್ಮ ಹಿರಿಯರನ್ನು ಇಲ್ಲೇ ಸುಟ್ಟಾರ, ಮಣ್ಣು ಮಾಡ್ಯಾರ. ಮತ್ತು ಈ ಹಿರಿಯರ ಗೋರಿಗಳನ್ನು ನಾಶ ಮಾಡ್ಯಾರ. ಅದಕ್ಕೆ ನಾಳೆಗೂ ನಮ್ಮನ್ನು ಇಲ್ಲೇ ಮಣ್ಣು ಮಾಡೋರಲ್ಲ, ನಾವೆಲ್ಲಿ ಹೋಗಿ ಇರಬೇಕು? ಇವತ್ತು ನಮಗಿರುವಂಥ ಜಾಗ ಶಾಶ್ವತ ಜಾಗ ಅಂದರೆ ಮಶಾನ ಮತ್ತು ಹಿಂದೂ ರುದ್ರಭೂಮಿ. ಅದನ್ನು ಬಿಟ್ಟು ಬೇಕಾದಷ್ಟ ಗಳಿಸಿದ್ರು ರುದ್ರಭೂಮಿ ಒಳಗೆ ಮಣ್ಣು ಮಾಡ್ತಾರೆ. ಅದನ್ನು ಬಿಟ್ಟು ಬೇರೆ ಕಡೆಯಲ್ಲಿ ಮಣ್ಣು ಮಾಡೋಕೆ ಬರೋಂಗಿಲ್ಲ. ಅದಕ್ಕೆ ದಯಮಾಡಿ ಎಲ್ಲ ಹಿರಿಯರಿಗೆ ಮತ್ತು ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ಳೋದಷ್ಟ ಕೈ ಮುಗಿದು ನಾನು ನಾಗರಾಳ ತಾಂಡದ ಪರವಾಗಿ ನಮಗೆ ಇಲ್ಲೇ ಶಾಶ್ವತವಾಗಿದಂಥದ್ದು 2 ಎಕರೆ ರುದ್ರಭೂಮಿ ಜಾಗ ಮಾಡಿಕೊಡ್ಬೇಕಂತ ಹೇಳಿ ಕಳಕಳಿಯಿಂದ ನಿಮ್ಮ ಮೀಡಿಯಾದವ್ರ ಮುಖಾಂತರ ನಿಮ್ಮೆಲ್ಲರ ಕೈ ಮುಗಿದು ಎಲ್ಲರಿಗೆ ಕಳಕಳಿಯಿಂದ ವಿನಂತಿಯನ್ನು ಮಾಡ್ಕೊತೀವಿ. ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ. ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ, ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ, ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗ ರೋಡ್, ಹುಮ್ನಾಬಾದ್. ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ 8494951009 ಅಥವಾ 0848345932.